ಈಗ ನಾವು ಇದರ ಮೇಲೆ ಒಂದಿಷ್ಟು ಅನ್ವಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅಭ್ಯಾಸ 12.1 ನಿಮಗೆ ಒಂದು ಟೇಬಲ್ನ ಬರೆಸಿದ್ದೆ ಮಕ್ಕಳೇ. ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 0 ಡಿಗ್ರಿ, ಸೈನ್ 60 ಡಿಗ್ರಿ, ಸೈನ್ 80 ಡಿಗ್ರಿ, ಹೌದಾ? ಕಾಸ್ 0 ಡಿಗ್ರಿ, ಕಾಸ್ 30 ಡಿಗ್ರಿ, ಕಾಸ್ 45 ಡಿಗ್ರಿ ಅಷ್ಟು ಟೇಬಲ್ನ ಹಾಕಿ ಬರೆಸಿದ್ದೆ. ಅದ್ರ ನೋಟ್ಸ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಅಭ್ಯಾಸ 12.1 ಇದು ಅದರ ಕಂಟಿನ್ಯೂಟಿನೇ. ನಿತ್ಯ ಸಮೀಕರಣಗಳನ್ನು ಕೂಡ ಹೇಗೆ ಬಳಸಿಕೊಂಡು ಅವುಗಳನ್ನು ಸೈನಲ್ಲಿ ವ್ಯಕ್ತಪಡಿಸಿ ಕಾಸಲ್ಲಿ ವ್ಯಕ್ತಪಡಿಸಿ ಅನ್ನೋ ಲೆಕ್ಕವನ್ನು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಅಭ್ಯಾಸ 12.1 ಒಂದು ಲೆಕ್ಕವನ್ನು ನೋಡೋಣ. ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು 30 ಡಿಗ್ರಿ ಆದರೆ ಆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಅವರೇ ಕೊಟ್ಟಿದ್ದಾರೆ ಚಿತ್ರವನ್ನ. ಏನ್ ಕೊಟ್ಟಿದ್ದಾರೆ? ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ಹಿಂಗೆ ಒಂದು ಕಂಬ ಇದೆ, ಇಲ್ಲಿಂದ ಏನ್ ಮಾಡಿದ್ದಾರೆ? ಒಂದು ಹಗ್ಗವನ್ನ ಕಟ್ಟಿದ್ದಾರೆ. ಅದು 20 ಮೀಟರ್ ಉದ್ದ ಇದೆ. ಎಷ್ಟು ಡಿಗ್ರಿ ಕೋನ ಅಂತ ಹೇಳಿದ್ರೆ 30 ಡಿಗ್ರಿ ಕೋನ. ಅಲ್ಲಿಗೆ ಎ ಬಿ ಸಿ ಅಂತಕ್ಕಂಥ ಒಂದು ಲಂಬಕೋನ ತ್ರಿಭುಜ, ಪೈಥಾಗರಸ್ ತ್ರಿಭುಜ ಏನಾಗುತ್ತೆ ಇಲ್ಲಿ ರಚನೆ ಆಗುತ್ತೆ. ನಮಗೆ ಇಲ್ಲಿ ಏನ್ ಕೇಳಿದರೆ? ಸ್ತಂಭದ ಎತ್ತರ ಅಂತ ಹೇಳಿದ್ರೆ ಇದನ್ನು ಕೇಳಿದ್ದಾರೆ ಅವರು. ನಾವು ಕಂಡುಹಿಡಿಯಬೇಕಾಗಿರೋದು ಎ ಬಿ. ನಮಗೆ ಗೊತ್ತಿದೆ ವ್ಯಾಲ್ಯೂ ಸ್ತಂಭದ ಎತ್ತರ ಏನು ಇದು, ಮತ್ತೆ ಬಿ ಸಿನ ನಾವು ಕಂಡು ಮಾಡಬೇಕು. ಇಲ್ಲಿ ಯಾವ್ದನ್ನ ಹಾಕಿದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ? 30 ಡಿಗ್ರಿ ಇಲ್ಲ ಆದ್ರೆ ಅಲ್ಲಿಗೆ ಇದು ಹೈಪೋಟೆನಸ್ ಅಂದ್ರೆ ವಿಕರ್ಣ, ಇದು ಪಾರ್ಶ್ವ ಕೋನ, ಹೌದಾ? ಹಾಗಾದ್ರೆ ನಮಗೆ ವ್ಯಾಲ್ಯೂ ಇಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಈ ಅನುಪಾತ ನಿಮಗೆ ಗೊತ್ತಿದೆ. ಅಲ್ಲಿ ಯಾವುದು ಥೀಟಾ ಇದಾದ್ರೆ ಅಭಿಮುಖ ಬಾಹು ಯಾವ್ದಾಗುತ್ತೆ? ಎ ಬಿ ಆಗುತ್ತೆ. ಎ ಬಿ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದ್ರೆ ಎ ಸಿ. ನೋಡಿ, ಯಾವುದು ಥೀಟಾ ಎಲ್ಲಿ ಇರುತ್ತೋ ಇದು ಅಭಿಮುಖ ಬಾಹು ಆಗುತ್ತೆ. ಅವಾಗ ಸೈನ್ ಥೀಟಾ ಅಂತ ಹೇಳಿದ್ರೆ 30 ಡಿಗ್ರಿ. ಏನ್ ಕೋನ ಕೊಟ್ಟಿದ್ರೆ ಆ ಕೋನಕ್ಕೆ ನಾವು ಥೀಟಾ ಅಂತ ಹೇಳಿ ಕರಿತೀವಿ. ಎ ಬಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಎ ಸಿ ಅಂತ ಹೇಳಿದ್ರೆ 20 ಮೀಟರ್. ನೆಕ್ಸ್ಟ್ ಸೈನ್ 30 ವ್ಯಾಲ್ಯೂ ಹೇಳಿದೀನಿ. ಸೈನ್ 0 ಡಿಗ್ರಿ ವ್ಯಾಲ್ಯೂ 0, ಸೈನ್ 30 ಡಿಗ್ರಿ 1/2, ಸೈನ್ 45 ಡಿಗ್ರಿ 1/√2, ಸೈನ್ 60 ಡಿಗ್ರಿ √3/2, ಸೈನ್ 90 1. ಇದನ್ನ ಬಟ್ಟೆಗಳನ್ನ ಬ್ಯಾಲೆಟ್ ಮಾಡ್ಕೋಬೇಕು. ಕಾಸ್ಗೆ ಉಲ್ಟಾ ಬರ್ಕೊಂತ ಬರಬೇಕು. ಕಾಸ್ 0 ಡಿಗ್ರಿ 1, ಕಾಸ್ 30 ಡಿಗ್ರಿ ಅಂತ ಹೇಳಿದ್ರೆ √3/2, ಕಾಸ್ 45 ಡಿಗ್ರಿ ಅಂದ್ರೆ 1/√2, ಕಾಸ್ 60 ಅಂತ ಹೇಳಿದ್ರೆ 1/2 ಬರುತ್ತೆ, ಕಾಸ್ 90 ಅಂತ ಹೇಳಿದ್ರೆ 0. ನೋಡಿ, ಇದು ನಮಗೆ ವ್ಯಾಲ್ಯೂ ಹಾಕಬೇಕು. ಸೈನ್ 30 ಡಿಗ್ರಿ ಇಂದ ವ್ಯಾಲ್ಯೂ 1/2. ಆ ಟೇಬಲ್ ನಿಮಗೆ ಬರ್ಸ್ಕೊಟ್ಟಿದ್ದೀನಿ. ಆಗ ನೆಕ್ಸ್ಟ್ ಎ ಬಿ ಬೈ 20 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಇಂಟು ಓರೆ ಗುಣಾಕಾರ 2 ಇಂಟು ಎ ಬಿ ಇಸ್ ಈಕ್ವಲ್ ಟು 2ab ಇಸ್ ಈಕ್ವಲ್ ಟು 20. ಎ ಬಿ ಇಸ್ ಈಕ್ವಲ್ ಟು 20/2, ಎ ಬಿ ಇಸ್ ಈಕ್ವಲ್ ಟು 10 ಮೀಟರ್. ಹಾಗಾದ್ರೆ ಆ ಸ್ತಂಭದ ಎತ್ತರ ನಮಗೆ ಎಷ್ಟಿದೆ? 10 ಮೀಟರ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಈಗ ಅದೇ ರೀತಿ ಇನ್ನೂ ಒಂದು ಲೆಕ್ಕ ಇದೆ, ನೋಡೋಣ. ಎರಡನೇ ಲೆಕ್ಕ. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು? ಈಗ ಒಂದು ಮರ ಇದೆ, ಆ ಮರ ಬಿರುಗಾಳಿಗೆ ಸಿಕ್ಕಿ ಮುರಿದೋಗಿದೆ. ಆ ಮುರಿದಿರ್ತಕ್ಕಂತಹ ಇಮ್ಯಾಜಿನೇಷನ್ ಕಲ್ಪನೆ ನಿಮಗೆ ಗೊತ್ತಿರುತ್ತೆ. ಹಾಗೆ ಮಾಡ್ಕೊಳ್ಳಿ, ಹೇಗೆ ಬೀಳುತ್ತೆ ಮರ ಅಂತ. ಈಗ ಇದೆ ಅಂತ ಹೇಳಿದ್ರೆ ಮುರಿಬಿತ್ತು, ಅದರಲ್ಲಿ ಕೂಡ ಏನಾಗುತ್ತೆ? ಒಂದು ಲಂಬಕೋನ ತ್ರಿಭುಜ ಕೂಡ ಅಲ್ಲಿ ಹುಟ್ಟಾಗುತ್ತೆ. ಆ ಮರದ ಕೊಂಬೆ ಕೆಳಕ್ಕೆ ತಾಗುತ್ತೆ ತುದಿ, ಹೌದಾ? ಹಾಗಾದ್ರೆ ಇಲ್ಲೂ ಕೂಡ ಆ
ಇದೆ ಅಮ್ಮ, ಈ ಮರ ಇದೆ. ಇದೇನಾಗಿದೆ, ಮುರಿದು ಬಿತ್ತು. ಆ ಮುರಿದು ಬಿದ್ದ ತುದಿ ಇಲ್ಲಿ ಬಿತ್ತು. ಇದು ಮರದ ಬುಡ. ಈ ಮರದ ಬುಡ ಮತ್ತೆ ತುದಿ, ಇದು ತುದಿ, ಇದು ಬುಡ. ಇಲ್ಲಿಂದ ಇಲ್ಲಿಗೆ ಮರ ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು, ಇದು ಮರ, ಸರಿನಾ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹೈಟ್ ಅದನ್ನ ಕಂಡುಹಿಡಿಬೇಕು. ಫಸ್ಟ್ ಒಂದು ಮರ ಇತ್ತು, ಆ ಮರ ಮುರಿದು ಬಿತ್ತು, ಆ ತುದಿ ಇಲ್ಲಿ ಬಂದಿದೆ. ಇದು ಮರದ ತುದಿ, ಇದು ಬುಡ, ಬೇರು, ಅವೆರಡು ಜಾಯಿನ್ ಆಗಿದ್ದಾವೆ. ಇಲ್ಲಿಂದ ಮೊದಲು ಆ ಮರ ಎಷ್ಟಿತ್ತು ಹೈಟ್ ಅದನ್ನ ಕಂಡುಹಿಡಿಬೇಕು. ವ್ಯಾಲ್ಯೂ ಬರ್ಕೊಳ್ಳೋಣ. ನೆಲದೊಂದಿಗೆ ಸಾಗಿದಾಗ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಇಲ್ಲಿ, ಸರಿನಾ? ಮರದ ತುದಿಯು ಮರದ ಬುಡದಿಂದ ಇಲ್ಲಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಇಲ್ಲಿ 8 ಮೀಟರ್ ದೂರ. ಹಾಗಾದರೆ ಮರವು ಬೀಳುವ ಮುನ್ನ ಇದನ್ನು ಕಂಡುಹಿಡಿಬೇಕು ನಾವು, ಹೌದಾ? ಹಾಗಾದ್ರೆ ನಮ್ಗೆ ಇಲ್ಲಿ ನೋಡಿ, ಇದು ವಿಕರ್ಣ. ನಮ್ಗೆ ಇಲ್ಲಿ ಒಂದು ವ್ಯಾಲ್ಯೂ ಬರಲೇಬೇಕು. ಒಂದು ವ್ಯಾಲ್ಯೂ ಬರಲು ಮಾತ್ರ ಇಲ್ಲಿ ತಗೋಬೇಕು ನಾವು. ಇದು ವಿಕರ್ಣ. ತೀಟಾ ಇಲ್ಲಿ ಬಂತು ಅಂದ್ರೆ ಇದು ಏನಾಗುತ್ತೆ, ಪಾರ್ಶ್ವಬಾಹು ಆಗುತ್ತೆ. ಇದು ಅಭಿಮುಖ ಬಾಹು ಆಗುತ್ತೆ. ನಾನು ಇದೆಲ್ಲ ಯಾಕೆ ಬರ್ಕೊಂಡೆ ಅಂತ ಹೇಳಿದ್ರೆ, ಇದೆಲ್ಲ ಬರ್ಕೊಂಡ್ರೆ ನಾವು ಇಲ್ಲೊಂದು ವ್ಯಾಲ್ಯೂ ಕಂಡುಹಿಡಿದ್ರೆ ಮಾತ್ರ ನಮಗೆ ಇನ್ನೊಂದು ವ್ಯಾಲ್ಯೂ ಮಾಡೋಕ್ಕೆ ಸಾಧ್ಯ. ಇದು ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು, ಅಭಿಮುಖ ಬಾಹು ಬೇಕು ವ್ಯಾಲ್ಯೂ, ಹೌದಲ್ವಾ? ಅಭಿಮುಖ ಬಾಹು ವ್ಯಾಲ್ಯೂ ತಗೊಂಡ್ರೆ ನಮ್ಗೆ ವ್ಯಾಲ್ಯೂ ಬರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ತಗೋಬೇಕು ಕಾಸ್ ಥೀಟಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ ತಗೋಣ. ಪಾರ್ಶ್ವಬಾಹು ಬೈ ವಿಕರ್ಣ. ಇದು ನಿಮಗೆ ಅನುಪಾತಗಳು ನಿಮಗೆ ಗೊತ್ತಿದೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಕಾಸ್ ಥೀಟಾ ತಗೊಂಡೆ, ಸೈನ್ ಥೀಟಾ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ನಮ್ಗೆ ಇದ್ರಲ್ಲಿ ಅಭಿಮುಖ ಬಾಹು ಗೊತ್ತಿಲ್ಲ, ವಿಕರ್ಣನೂ ಗೊತ್ತಿಲ್ಲ. ಅಭಿಮುಖ ಬಾಹುನಲ್ಲಿ ಎರಡರಲ್ಲಿ ಒಂದು ಪಾರ್ಶ್ವಬಾಹು ಗೊತ್ತಿರಬೇಕು, ಇಲ್ಲ ಅಭಿಮುಖ ಬಾಹು ಗೊತ್ತಿರಬೇಕು. ಈಗ ನಾವೆಲ್ಲರೂ ಈ ಸೈನ್ 30 ಡಿಗ್ರಿ ತಗೊಂಡಾಗ ಅಲ್ಲಿ ತಗೊಂಡ್ರೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್, ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಅದಿಲ್ಲ, ಎರಡು ವ್ಯಾಲ್ಯೂ ಗೊತ್ತೇ ಇಲ್ಲ ಮತ್ತು ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಹಾಗಾಗಿ ನಾವೇನು ತಗೋಬೇಕಾಗಿದ್ದು ಕಾಸ್ ಥೀಟಾ ತಗೋಬೇಕು. ಕಾಸ್ ಥೀಟಾ ತಗೊಂಡ್ರೆ ನಮಗೆ ಒಂದು ಪಾರ್ಶ್ವಬಾಹು ಸಿಗುತ್ತೆ, ವಿಕರ್ಣವನ್ನು ನಾವೇನು ಮಾಡೋದು, ಕಂಡುಹಿಡಿಯೋದು. ಹಾಗಾಗಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ. ಕಾಸ್ ಥೀಟಾ, ಕಾಸ್ 30 ಡಿಗ್ರಿ, ಥೀಟಾ ಅಂತ ಹೇಳಿದ್ರೆ 30 ಡಿಗ್ರಿ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಅಂದ್ರೆ 8, ವಿಕರ್ಣಕ್ಕೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದೊಂದು ಹೆಸರು ಕೊಟ್ಟಲ್ಲಣ್ಣ, ABC. AC ವಿಕರ್ಣ ಆಯಿತು. ಕಾಸ್ 30 ಡಿಗ್ರಿ, ಕಾಸ್ 30 ಡಿಗ್ರಿ ಎಲ್ಲ ನೋಡಿ ಟೇಬಲ್ ನೆನ್ಪು ಮಾಡ್ಕೋಬೇಕು. ಕಾಸ್ 0 ಡಿಗ್ರಿ ಉಲ್ಟಾ ಬರ್ಕೋಬೇಕು. ಸೈನ್ 0 ಡಿಗ್ರಿ 0, ಸೈನ್ 30 ಡಿಗ್ರಿ 1/2. ಸೈನ್ 30 ಡಿಗ್ರಿ 1/2 ಆದರೆ ಸೈನ್ 45 ಡಿಗ್ರಿ 1/√2, ಸೈನ್ 60 ಡಿಗ್ರಿ √3/2. ನೋಡಿ, ಸೈನ್ 60 ಡಿಗ್ರಿಯ ವ್ಯಾಲ್ಯೂ ಕಾಸ್ 30 ಡಿಗ್ರಿ ಆಗುತ್ತೆ, ಉಲ್ಟಾ ಬರ್ಕೊಂಡು ಬಂದ್ರೆ. ಹಾಗಾದ್ರೆ ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು √3/2 ಇಸ್ ಈಕ್ವಲ್ ಟು 8/AC. 8/AC. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ AC √3 ಇಸ್ ಈಕ್ವಲ್ ಟು 8 into 2. ನೆಕ್ಸ್ಟ್ AC ಇಸ್ ಈಕ್ವಲ್ ಟು 16/√3. ಅಲ್ಲಿಗೆ ಎಷ್ಟು ಬಂತು, 16/3 ಬಂತು. ಈಗ ನಾವೇನ್ ಮಾಡಬೇಕು, ಅಭಿಮುಖ ಬಾಹುವನ್ನ ಕಂಡುಹಿಡಬೇಕು. ಅಭಿಮುಖ ಬಾಹು ಕಂಡುಹಿಡಬೇಕು ಅಂತ ಹೇಳಿದ್ರೆ ನೋಡಿ ಏನ್ ಮಾಡ್ಕೊಳ್ಳೋಣ. ಅಭಿಮುಖ ಬಾಹು ಮಾಡಬೇಕು ಅಂತ ಹೇಳಿದ್ರೆ ನಮಗೆ AC ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ? ಏನ್ ಮಾಡ್ಕೋಬಹುದು ಈಗ, ಮತ್ತೆ ಇದು ಸಿಕ್ಕಿದೆ, ಇದು ಸಿಕ್ಕಿದೆ, AC ವಿಕರ್ಣ ಸಿಕ್ಕಿದೆ. ಅಭಿಮುಖ ಬಾಹುವನ್ನ ಕಂಡುಹಿಡಬೇಕು. ಅಭಿಮುಖ ಬಾಹು ಅಂತ ಹೇಳಿದ್ರೆ ಮತ್ತೆ ಈಗ ನಾವೇನ್ ಮಾಡ್ಕೋಬೇಕು ನೋಡು. ಹಾಗಾದ್ರೆ ಮುರಿದು ಬೀಳುವ ಮುನ್ನ ಮರದ ಹೈಟ್ ಎಷ್ಟು ಅಂತ ಹೇಳಿ ನಾವು ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಟ್ಯಾನ್ ತಗೋಣ. ಹಾಗಾದ್ರೆ ಈಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಟ್ಯಾನ್ ತಗೊಂಡ್ರೆ ನಮಗೆ ಒಂದು ಫಾರ್ಮುಲಾ ಅನುಪಾತ ಇದೆ. ಯಾವುದು ಅನುಪಾತ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ. ಸೈನ್ ಮತ್ತೆ ಕಾಸ್ ಅಲ್ಲಿ ತಗೊಂಡ್ರೆ ವಿಕರ್ಣ ವಿಕರ್ಣ ಕ್ಯಾನ್ಸಲ್ ಆಗಿ ಉಳಿಯೋದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಟ್ಯಾನ್ ಇದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ನೋಡಿ, ಸೈನ್ ಇದು ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಇದು ಪಾರ್ಶ್ವಬಾಹು ಬೈ ವಿಕರ್ಣ, ಟ್ಯಾನ್ ಇದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಎಲ್ಲ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಹೇಳ್ಕೊಟ್ಟಿದ್ದೀನಿ ಅಕ್ಕ ಅವಿ, ಹೌದಾ?
ಥರದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದೆಲ್ಲ ಒಂದು ಹಿಂಟು. ಯಾಕೆಂದರೆ ಎಲ್ಲದನ್ನೂ ನೆನ್ಪಿಟ್ಕೊಳ್ಳೋಕ್ಕೆ ಆಗೋದಿಲ್ಲ. tan 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಏನು BC ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ 8. ಆದರೆ tan 30 ಡಿಗ್ರಿಯ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದನ್ನ ನೋಡ್ಕೋಬೇಕು ಟೇಬಲಲ್ಲಿ. tan 30 ಡಿಗ್ರಿ ಇಸ್ ಈಕ್ವಲ್ ಟು 1/√3. 1/√3 is equal to BC by 8. 8 is equal to BC by into √3. BC is equal to 8/√3. ಈಗ ನಮಗೆ ಏನು ಸಿಕ್ತು? BC ಹೈಟ್ ಸಿಕ್ತು. ಯಾವುದರ ಹೈಟ್ ಇದು? ಮರ ಫಸ್ಟ್ ಎಷ್ಟು ಹೈಟ್ ಇತ್ತು ಅನ್ನೋದು ನಮಗೆ ಸಿಕ್ತು. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡ್ಕೋಬೇಕು. ನೋಡಿ ತುಂಬಾ ಸಿಂಪಲ್, ನಮಗೆ ಬೇಸಿಕ್ ಇದರಲ್ಲಿ ಗೊತ್ತಾಗಬೇಕು. ಈಗ ನೋಡಿ ಅದರಲ್ಲಿ 3ನೇ ಲೆಕ್ಕ. ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ. ಇಬ್ರು ಮಕ್ಕಳಿಗೆ ಉದ್ಯಾನವನ ಅಂತಂದ್ರೆ ಫೀಲ್ಡ್ ಅಂತಲ್ಲ, ಪಾರ್ಕ್. ಅದು 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆಕೋನ ಉಂಟು ಆಗುವಂತೆ. ಇದು ಎತ್ತರ ಎಷ್ಟಿದೆ? ಇಲ್ಲಿ 1.5 ಮೀಟರ್ ಇದೆ. ಹಾಗೂ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಸುಮಾರು 3 ಮೀಟರ್ ಎತ್ತರ ಮತ್ತು ಓರೆ ಕೋನ 60 ಡಿಗ್ರಿ ಇರುವಂತೆ ಸ್ಥಾಪಿಸಿದ್ದಾರೆ. ಈ ಎರಡೂ ಸಂದರ್ಭದಲ್ಲಿ ಜಾರುಬಂಡೆಯ ಉದ್ದ ಎಷ್ಟು? ಇದನ್ನು ಕಂಡುಹಿಡಿಯಬೇಕು. ಉದ್ದ ಸರಿನಾ? ಎಷ್ಟು ಉದ್ದ ಇದೆ? ಜಾರುಬಂಡೆ ಮಕ್ಕಳೆಲ್ಲ ಆಡ್ತಾರೆ, ಚಿಕ್ಕ ಮಕ್ಕಳು. ಅವ್ರು ಸುಮ್ಮನೆ ಏನೋ ನನ್ನ ಖುಷಿಗೆ ಆಡ್ತಿರ್ತಾರೆ. ಈಗ ಅದನ್ನು ನಾವು ಇದನ್ನ ಕಂಡುಹಿಡಿಯಬೇಕು. ನೋಡಿ, ಒಂದು 60 ಡಿಗ್ರಿ ಓರೆ ಕೋನವಿರುವ ಇಳಿಜಾರಿನ ಉದ್ದ. ಇದು ಇಳಿಜಾರು ಅಂದ್ರೆ ಇದು ಓರೆ ಇರುತ್ತಲ್ಲ, ಅದು AC ಆಗಿದೆ. 30 ಡಿಗ್ರಿ ಓರೆ ಕೋನವಿರುವ ಇಳಿಜಾರಿನ ಉದ್ದ PR. ಈಗ ತ್ರಿಭುಜ ABC ನಲ್ಲಿ ನಮ್ಗೆ ಇದು ಬೇಕು ಅಂದ್ರೆ ವಿಕರ್ಣ ಬೇಕು. ವಿಕರ್ಣ ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಏನು ತಗೋಬಹುದು? ಇದು ಥೀಟಾ ಇಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಇದು ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು. ಹಾಗಾದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ತಗೊಂಡ್ರೆ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ಅಪ್ಲೈ ಮಾಡೋಣ, ಸೈನ್ ಥೀಟಾನ ಅಪ್ಲೈ ಮಾಡ್ಕೊಳ್ಳೋಣ. ಸೈನ್ ಥೀಟಾ ಹಾಕೊಂಡ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಅಂದ್ರೆ ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂತ ಹೇಳಿ ಕರಿತೀವಿ. ಸರಿನಾ? ನಾನು ಇನ್ನೂ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಬಿ ಅಂತ ಹೇಳಿದ್ದೀನಿ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಂತ ಹೇಳಿದ್ರೆ ಇಲ್ಲಿ ಯಾವುದು? PQ. ಇದು ನೋಡಿ PQ. ಇದು ನೋಡಿ ಫಸ್ಟ್ PQ ಬೈ ವಿಕರ್ಣ PR. ಅಲ್ಲಿ 1.5 ಬೈ PR 1/2 ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1/2 ವ್ಯಾಲ್ಯೂ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1/2ನ 2 ಭಾಗವನ್ನ ಗುಣಿಸಿ. ಅಲ್ಲಿ 1.5 into 2 ಅಂತ ಹೇಳಿದ್ರೆ 3.0 ಬರುತ್ತೆ. ಅಲ್ಲಿಗೆ 3. ಅಲ್ಲಿಗೆ ಆನ್ಸರ್ ಇದ್ರ ಉದ್ದ ಎಷ್ಟು ಮೀಟರ್ ಉದ್ದ ಇದೆ? ಜಾರುಬಂಡೆದು 3 ಮೀಟರ್ ಉದ್ದ ಇದೆ. ನೆಕ್ಸ್ಟ್ ತ್ರಿಭುಜ PQR ನಲ್ಲಿ ಸೈನ್ 60 ಡಿಗ್ರಿ is equal to ಇಲ್ಲೂ ಕೂಡ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ AB by AC. AB by AC ಸೈನ್ 60 ಡಿಗ್ರಿ is equal to √3/2. ಆ ಟೇಬಲ್ ನ ವ್ಯಾಲ್ಯೂ ನೋಡಿ ಹಾಕಬೇಕು. √3/2 is equal to AB is equal to 3 AC. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ AC into √3 is equal to 6. ನೆಕ್ಸ್ಟ್ AC is equal to 6/√3. ನೆಕ್ಸ್ಟ್ ಇದು ಹೇಗೆ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಇದನ್ನ 2 ಮೂರಲೆ ಆಯ್ತಾ, 2 ಮೂರಲೆ 6 ಅಂತ ಹೇಳಿ ತಗೊಂಡ್ರೆ 2 into 3/√3. ಈ 3ನ √3 ಆಗಿ ಅಪ್ಲೈ ಮಾಡ್ತೀನಿ. √3 into √3 ಅಲ್ಲಿಗೆ ಡಿವೈಡೆಡ್ ಬೈ √3. √3 into √3 ಅಂತ ಹೇಳಿದ್ರೆ √9 ಆಯ್ತು. √9ರ ವರ್ಗಮೂಲ ನೋಡಿ, ಈ 3ನ ಹಿಂಗೂ ಕೂಡ ಬರೀಬಹುದು. ಅಲ್ಲಿಗೆ √3 into √3 is equal to √9. √9 ವರ್ಗ ಸಂಖ್ಯೆ ಸ್ಕ್ವೇರ್ ನಂಬರ್, ಅದರ ವರ್ಗಮೂಲ 3. ಹಾಗಾಗಿ ಇದನ್ನ ಹೀಗೆ ಬರ್ಕೋಬಹುದು. ಗೊತ್ತಾಗ್ತಿದ್ಯಾ? ತಪ್ಪಾಗೋದಿಲ್ಲ. ಇಲ್ಲಿ ನಾವು ಆನ್ಸರ್ ನ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಹಾಗೆ ಮಾಡ್ತೀವಿ. ಹಾಗಾಗಿ ಹೀಗೆ ಬಂತು ನೋಡಿ, 2√3 ಮೀಟರ್. 6/√3 ನ ಸಿಂಪ್ಲಿಫಿಕೇಶನ್ ಮಾಡೋದು ಈ ರೀತಿ. 3 ಇಲ್ಲಿ 2 ಮೂಲೆ ಬರುತ್ತೆ. 3ನ √3 into √3. ಯಾಕೆ √3 ಅಂತ ಹೇಳಿದ್ರೆ ಇಲ್ಲಿ √3 ಇದೆ, ಕೆಲಸ ಮಾಡೋದು ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ನಮಗೆ ಇಲ್ಲಿ 4ನೇ ಲೆಕ್ಕವನ್ನ ನೋಡಿ. 4ನೇ ಲೆಕ್ಕ ಏನಪ್ಪಾ ಅಂದ್ರೆ ಗೋಪುರದ ಪಾದದಿಂದ 30
ಗೋಪುರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಇದನ್ನು ಕಂಡುಹಿಡಬೇಕು ನಾವು. ಗೋಪುರದ ಎತ್ತರ, ಇಲ್ಲೊಂದು ಗೋಪುರ ಇದೆ. ಆ ಗೋಪುರದ ಪಾದದಿಂದ ಎಷ್ಟು ಡಿಗ್ರಿ ದೂರದಲ್ಲಿದೆ? 30 ಮೀಟರ್ ದೂರದಲ್ಲಿದೆ ನೆಲದ ಮೇಲಿಂದ. ಅದರ ತುದಿ ಇದು. ಉಂಟಾದ ಕೋನ 30 ಡಿಗ್ರಿ ಇದೆ. ಹಾಗಾದ್ರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಗೋಪುರದ ಎತ್ತರ ಏನಾಗಿರಲಿ? ಎ ಬಿ ಆಗಿರಲಿ. ಗೋಪುರ ಯಾವಾಗಲೂ ಸ್ಟ್ರೈಟ್ ಆಗಿರುತ್ತೆ. ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರ BC ಇದು. ಗೊತ್ತಾಯ್ತಾ? ಇದು ಎ ಬಿ ಇದು ಸಿ. ಇಲ್ಲಿಂದ ಇಲ್ಲಿಗೆ ಹೇಳಿದ ಗೋಪುರದ ಪಾದದಿಂದ ನೆಲದ ಬಿಂದುವಿಗಿರುವ ದೂರ 30 ಮೀಟರ್ ದೂರ ಇದೆ. ಗೊತ್ತಾಗ ಹೇಳ್ತಿದ್ದು ಅಂದ್ರೆ ಇಲ್ಲೊಂದು ಗೋಪುರ ಇದೆ ಅಂತಂದ್ರೆ ಆ ತುದಿ ನೆರಳು ಬಿದ್ದಿದೆ. ಆ ನೆರಳು ಮತ್ತೆ ನೆರಳು ಬಿದ್ದಿರ್ತಕ್ಕಂಥ ಬಿಂದು ನೆಲದ ಮೇಲೆ ಏನ್ ಬಿದ್ದಿದ್ಯೋ ಅದು ಮತ್ತೆ ಗೋಪುರದ ಬೇಸ್ಮೆಂಟ್ ಇದೆಯಲ್ಲ ಅಲ್ಲಿ ಇರ್ತಕ್ಕಂಥ ದೂರ 30 ಮೀಟರ್ ಇದೆ. ಹಾಗಾದ್ರೆ BC = 30 ಮೀಟರ್. ನೆಕ್ಸ್ಟ್ ಈಗ ನನಗೆ ಇದು ಬೇಕಾಗಿರೋದ್ರಿಂದ ಥೀಟಾ ಇದಾಗಿದೆ. ಇದನ್ನ ನಾವೇನಂತ ಕರಿತೀವಿ? ಅಡ್ಜಸೆಂಟ್ ಸೈಡ್. ಅಂದ್ರೆ ಥೀಟಾ ಇರ್ತಕ್ಕಂತಹ ಭಾಗವನ್ನು ನಾವು ಪಾರ್ಶ್ವಭಾಗ ಅಂತ ಹೇಳಿ ಕರಿತೀವಿ. ಇದನ್ನ ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಪಾರ್ಶ್ವಭಾಗು ಇದೆ, ಥೀಟಾ ಇದೆ, ಅಭಿಮುಖ ಬಾಹುವನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ ಫಾರ್ಮುಲಾ tan 30 ಡಿಗ್ರಿ ಹಾಕೋಣ. tan 30 ಡಿಗ್ರಿ ಅಥವಾ tan ಥೀಟಾ ಅಭಿಮುಖ ಬಾಹು ಬೈ ಇದು ಎಂತ ಬಾಹು? ಅಭಿಮುಖ ಬಾಹು ಡಿವೈಡೆಡ್ ಬೈ ಎಂತದು? ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಇದನ್ನ ಅಭಿಮುಖ ಬಾಹು ಅಂದ್ರೆ AB. ನೀವು ಐಡೆಂಟಿಫೈ ಮಾಡಕ್ ಬರುತ್ತೆ ಅನ್ಕೊಂಡಿದೀನಿ. ಥೀಟಾ ಈ ರೀತಿ ಕೋನ ಇತ್ತು ಅಂದ್ರೆ ಅದರ ಎದುರುಗಡೆ ಇರತಕ್ಕಂಥದ್ದೇ ಅಭಿಮುಖ ಬಾಹು. ಇದು ಏನು ಇಲ್ಲಿ ಕೋನ ಉಂಟಾಗುತ್ತೋ ಆ ಲೈನ್ ನಾವೇನಂತ ಕರಿತೀವಿ? ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಹಾಗಾಗಿ tan ಥೀಟಾ = ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. tan 30 ಥೀಟಾ ಅಂದ್ರೆ 30 ಡಿಗ್ರಿ. ಇದ್ರ ಎದುರುಗಡೆ ನೋಡ್ರಿ ಥೀಟಾ ಲೈನ್ ಇದ್ರ ಮೇಲೆ ಇರೋದ್ರಿಂದ ಇದು ಪಾರ್ಶ್ವಬಾಹು. ಇಲ್ಲಿ ಯಾವುದು ಇಲ್ಲ, ಲೈನ್ ಇದೆ. ಹಾಗಾಗಿ ಇದು ಅಭಿಮುಖ ಬಾಹು. ಇದಾಗಲ್ಲ. ಇದನ್ನ ಏನಂತ ಕರಿತೀವಿ? ವಿಕರ್ಣ ಅಂತ ಹೇಳಿ ಕರಿತೀವಿ. ಓರೆ ಆಗಿರೋದು ವಿಕರ್ಣ ಆಗಿರುತ್ತೆ. tan 30 ಡಿಗ್ರಿ = 1/√3 ಟೇಬಲ್ ನೋಡಿ ವ್ಯಾಲ್ಯೂ ಹಾಕಬೇಕು. AB by BC ನ ವ್ಯಾಲ್ಯೂ 30. ನೆಕ್ಸ್ಟ್ AB = 30/√3. AB = 30 ನ 10 ಮೂಲೆ 30. 10 ಮೂಲೆ 30. 3 ನ ಮತ್ತೆ √3 × √3 ಬರ್ಕೊಂಡೆ. 10 ಗೆ 10 ಬಂದೆ. 1√3 ಕ್ಯಾನ್ಸಲ್ ಆಯಿತು. 10√3 ಮೀಟರ್ ಬಂತು. ನೋಡಿ ಹಾಗಿದೆ ಗೋಪುರದ ಎತ್ತರ ಎಷ್ಟಿದೆ? 10√3 ಮೀಟರ್ ಇದೆ. ನೋಡಿ ಅಲ್ಲಿ 5ನೇ ಲೆಕ್ಕ ಕೊಟ್ಟಿದ್ದಾರೆ. ಗಾಳಿಪಟವನ್ನು ನೆಲದ ಮೇಲಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ನೀವು ಗಾಳಿಪಟವನ್ನು ಹಾರಾಡ್ತೀರಿ, ಹೌದಾ? ಡೈಮಂಡ್ ಶೇಪ್ ಅಲ್ಲಿ ಇರ್ತಕ್ಕಂಥ ಗಾಳಿಪಟವನ್ನು ಹಾರಾಡಿಸ್ತೀರಿ. ಅದು ಹೈಟಲ್ಲಿ 60 ಮೀಟರ್ ಹೈಟಲ್ಲಿ ಇದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿಂದ ಒಂದು ಬಿಂದುವಿನ ಊಟಕ್ಕೆ ಕಟ್ಟಿದೆ. ಆ ದಾರವು ನೆಲದೊಂದಿಗೆ ಉಂಟಾದ ಕೋನ 60 ಡಿಗ್ರಿ. ದಾರವು ಸಡಿಲವಾಗಿದೆ ಎಂದು ದಾರದ ಉದ್ದವನ್ನು ಕಂಡುಹಿಡಿದಿದೆ. ಒಂದು ಊಟಕ್ಕೆ ಕಟ್ಟಿಟ್ಟಿದ್ದೀವಿ ಅದನ್ನ ಗಾಳಿಪಟವನ್ನ, ಅದರ ಡಿಸ್ಟೆನ್ಸ್ ನಾವು ಕಂಡುಹಿಡಿಯಬೇಕು. ಗಾಳಿಪಟದ ಎತ್ತರ BC ಆಗಿದೆ. ಈ ಹೈಟಲ್ಲಿ ಇದೆ, ಆಯ್ತಾ? ದಾರದ ಉದ್ದ AB. ದಾರ ಎಷ್ಟು ಉದ್ದದಲ್ಲಿದೆ? ಹಾಗಾಗಿ ತ್ರಿಭುಜ ABC ನಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋ ದಾರದ ಉದ್ದ ಅಂದ್ರೆ ವಿಕರ್ಣವನ್ನು ಕಂಡುಹಿಡಿಯಬೇಕು. ವಿಕರ್ಣ ಬೇಕು ಅಂತ ಹೇಳಿದ್ರೆ ಅಪೋಸಿಟ್ ಸೈಡ್ ಇದೆ, ವಿಕರ್ಣ ಕಂಡುಹಿಡಿಯಬಹುದು. ಇಲ್ಲಿ ಡಿಗ್ರಿ ಕೂಡ ಇದೆ. ಅಲ್ಲಿಗೆ ಸೈಡ್ 60 ಡಿಗ್ರಿ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂದ್ರೆ BC by AB. 60 ಡಿವೈಡೆಡ್ ಬೈ AB. ಅಲ್ಲಿಗೆ 60 ಡಿವೈಡೆಡ್ ಬೈ AB ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 120 ಡಿವೈಡೆಡ್ ಬೈ √3 ಬರುತ್ತೆ. 120 ನ 40 ಮೂಲೆ ತಗೊಳ್ರಿ. ಅಲ್ಲಿಗೆ ಈ 3 ನ ಮತ್ತೆ √3 ಅಂತ ಬರ್ಕೋಬಹುದು. √3 ಕ್ಯಾನ್ಸಲ್ ಆಯಿತು. 40 × √3 ಆಗುತ್ತೆ ವ್ಯಾಲ್ಯೂ. ನಮಗೆ AB ದಾರದ ಉದ್ದ ಸಿಗುತ್ತೆ. ಈಗ ಅದೇ ರೀತಿ ಆಟೋಲಿಕವನ್ನ ನೋಡಿ. 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ.
ಏನಾಗಿದೆ, ಒಬ್ಬ ಹುಡುಗ ಇದ್ದಾನೆ, ಅವನು 1.5 ಮೀಟರ್ ಉದ್ದದಲ್ಲಿ ಇದ್ದಾನೆ, ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಇಲ್ಲ 30 ಮೀಟರ್ ಕಟ್ಟಡದ ಹೈಟ್ ಇದೆ. ಈಗ ನಮ್ಮದೇ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ಅದು 30 ಮೀಟರ್ ಹೈಟ್ ಅಲ್ಲಿ ಇದೆ ಅನ್ಕೊಳ್ಳಿ. ಅವನೇನ್ ಮಾಡ್ತಾನೆ, ಒಬ್ಬ ನವೀನ್ ನಾಯಕ ಎಷ್ಟು 1.5 ಮೀಟರ್ ಇದ್ದಾನೆ, 1.5 ಮೀಟರ್ ಇರ್ತಕ್ಕಂಥ ಹುಡುಗ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಅಲ್ಲಿ ಇದ್ರಂದ್ರ ನಿಂತಿದ್ದಾನೆ, ಅಡಿಕೆ ತೋಟದ ಹತ್ರ ನಿಂತಿದ್ದಾನೆ. ಈಗ ಒಂದು ಬಿಲ್ಡಿಂಗ್ ಏನಾಗಿದೆ, 30 ಮೀಟರ್ ಹೈಟ್ ಅಲ್ಲಿ ಇದೆ. ಅವನು ಅಲ್ಲಿಂದ ಅಲ್ಲಿಗೆ ಏನ್ ಮಾಡ್ತಾನೆ, ಸ್ವಲ್ಪ ಹತ್ತಿರಕ್ಕೆ ನಡ್ಕೊಂಡು ಹೋಗ್ತಾನೆ, ತುದಿಗೆ ಇದಕ್ಕೆ ಶಾಲೆ ಕಡೆಗೆ ಬರ್ತಾನೆ, ನಡ್ಕೊಂಡ್ ಬರ್ತಾನೆ. ಅವನ ಕಣ್ಣಿಂದ ಉಂಟಾದ ಕೋನ 30 ಡಿಗ್ರಿಯಿಂದ 60 ಡಿಗ್ರಿಗೆ ಬಂತು. ಅಂದ್ರೆ ನಾವು ಹತ್ರ ಬಂದಂಗೆ ಏನಾಗುತ್ತೆ, ಅದು ಡಿಗ್ರಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಫಸ್ಟ್ 30 ಡಿಗ್ರಿ ಇರುತ್ತೆ, ಆಮೇಲೆ ಇನ್ನೊಬ್ಬ ಯಾವನ್ನ ನೋಡ್ತೀವಿ, ಅದು ಸ್ವಲ್ಪ ಇಮ್ಯಾಜಿನೇಷನ್ ಜಾಸ್ತಿ ಆಗೋದ್ರಿಂದ ಆ ಕೋನ ಜಾಸ್ತಿ ಆಗುತ್ತೆ, 60 ಡಿಗ್ರಿಗೆ ಹೆಚ್ಚುತ್ತೆ. ಇವ್ನು ಇಲ್ಲಿಂದ ಕಟ್ಟಡದ ಕಡೆ ಬಂದ, ಇಲ್ಲಿ 1.5 ಮೀಟರ್ ಹುಡುಗ ಇದ್ದವನು, ಆಯ್ತಾ, ಇಷ್ಟರಲ್ಲಿ ನಿಂತಿದ್ದ. ನಾವು ಇಲ್ಲಿ ಹತ್ರ ಬರ್ತಾ ಕಟ್ಟಡ ಇಲ್ಲಿದೆ, ಬಂದ 30 ಡಿಗ್ರಿಯಿಂದ 60 ಡಿಗ್ರಿ ಆಯಿತು. ಹಾಗಾದ್ರೆ ಅವನ ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ, ಇಲ್ಲಿಂದ ಇಲ್ಲಿ ಬರ್ಬೇಕು, ಇನ್ನು ಬಂದಿಲ್ಲ ಅವನು, ಇಲ್ಲೆಲ್ಲ ನಿಂತ್ಬಿಟ್ಟ. ಇವ್ನು ಎಷ್ಟು ದೂರ ನಡ್ಕೊಂಡು ಬಂದಿದ್ದಾನೆ ಅಂತ ಕಂಡುಹಿಡಬೇಕು ನಾವು, ಹೌದಾ? ಹಾಗಾದ್ರೆ ಹುಡುಗನು ನಿಂತಿರುವ ಬಿಂದು ಎಂ ಆಗಿರಲಿ ಉನ್ನತ ಕೋನ, ಹೌದಾ? ಈಗ ನಿಂತಿರಲ್ಲ ಅವನು ಎಂ ಆಗಿರಲಿ, ಮ್ಯಾನ್ ಅಂತ, ಹುಡುಗ ಎಂ, ಮ್ಯಾನ್, ಅದಕ್ಕೆ ಎಂ ಅಂತ ಹೇಳಿ ಗುರುತು ಮಾಡಿದ್ವಿ. ಅವನು ನಿಂತಿರುವ ಕೋನ 30 ಡಿಗ್ರಿ ಆದರೆ ಕಟ್ಟಡದ ಕಡೆ ನಡೆದು ಬಂದ ದೂರ ಎಕ್ಸ್ ಮೀಟರ್ ಆಗಿರಲಿ. ಗೊತ್ತಿಲ್ಲ ನನಗೆ ಎಷ್ಟು ದೂರ ಬಂದಿದ್ದಾನೆ ಅಂತ. ಎಕ್ಸ್ ಮೀಟರ್ ನಡೆದಾಗ ಅವನು ನಿಂತಿರುವ ಕೋನ ಇದು ಎನ್ ಆಗಿರಲಿ. ಎಂ ಬಿಂದುವಿನಲ್ಲಿದ್ದಾಗ ಉನ್ನತ ಕೋನ 60 ಡಿಗ್ರಿ ಆಗಿದೆ, ಸರಿನಾ? ಎಂ ಎಲ್ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್ ಆಗಿರಲಿ. ಕಟ್ಟಡದ ಎತ್ತರ ಓಸಿ ಇದೆಯಲ್ಲ, ಇಲ್ಲಿಗೆ ಇರ್ತಕ್ಕಂಥ ಹೈಟು ಓಸಿ ಇಸ್ ಈಕ್ವಲ್ ಟು 30 ಮೀಟರ್. ನೆಕ್ಸ್ಟ್ ಸಿ ಡಿ ಕೇಳಿದರೆ ಅವರು ನಮಗೆ ಸಿ ಡಿ ಇಸ್ ಈಕ್ವಲ್ ಟು ಓಸಿ ಮೈನಸ್, ಇಲ್ಲಿ ಏನಾಗಿದೆ, ಇಲ್ಲಿ ಸಿ ಇದ್ರೆ ಇಲ್ಲಿ ಓ, ಸರಿನಾ? ಅಲ್ಲಿಗೆ ಓಸಿ ಮೈನಸ್ ಓಡಿ. 30 ಮೀಟರ್ ಅಲ್ಲಿ ಏನ್ ಮಾಡಬೇಕು, 1.5 ಲೆಸ್ ಮಾಡಿ 28.5 ಸಿಗುತ್ತೆ. ತ್ರಿಭುಜ ಎಡಿಸಿ ತಗೊಳ್ಳಿ ಪೂರ್ತಿ, ಅಲ್ಲಿಗೆ ಅಪೋಸಿಟ್ ಸೈಡ್ ಬೈ ಏನೋ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಅಂತ ಹೇಳಿದ್ರೆ ಥೀಟಾ ಇಲ್ಲಿರೋದ್ರಿಂದ ಅಭಿಮುಖ ಬಾಹು ಸಿಡಿ ಆಯಿತು, ಪಾರ್ಶ್ವ ಬಾಹು ಎಡಿ ಆಯಿತು. ಹಾಗಾದ್ರೆ ಸಿಡಿಯ ವ್ಯಾಲ್ಯೂ 28.5, ಎಡಿ ವ್ಯಾಲ್ಯೂ ಗೊತ್ತಿಲ್ಲ, ಇಲ್ಲಿ ಬರುತ್ತೆ, ಸರಿನಾ? ಎಡಿ ಇಸ್ ಈಕ್ವಲ್ ಟು √3 28.5 ಮೀಟರ್. ನೆಕ್ಸ್ಟ್ ತ್ರಿಭುಜ ಅದೇ ರೀತಿ ಸಿ, ನೆಕ್ಸ್ಟ್ ಬಿ ಡಿ ಇದಕ್ಕೆ ತಗೋಬೇಕು. ಉನ್ನತ ಕೋನ tan 60 ಡಿಗ್ರಿ ಇದೆ, tan 60 ಡಿಗ್ರಿ ಇಸ್ ಈಕ್ವಲ್ ಟು ಸಿ ಡಿ ಬೈ ಎ ಡಿ. ಸಿ ಡಿ ಅಂತ ಹೇಳಿದ್ರೆ ಇಲ್ಲಿ tan ನಿಂದ ಅನುಪಾತ ಗೊತ್ತಿದೆ, ಏನು ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂತ ಹೇಳಿ ಕರೀತೀವಿ. ಅಭಿಮುಖ ಬಾಹು ಅಂತ ಹೇಳಿದ್ರೆ 28.5, ಪಾರ್ಶ್ವ ಬಾಹು ಅಂತ ಹೇಳಿದ್ರೆ ಬಿಡಿ, ಅದು ಗೊತ್ತಿಲ್ಲ, ಕಂಡುಹಿಡಿಬೇಕು. ಅಲ್ಲಿಗೆ ಬಿಡಿ ಇಸ್ ಈಕ್ವಲ್ ಟು 28.5 ಡಿವೈಡೆಡ್ ಬೈ √3. ಇದೇನು ಮಾಡಬೇಡಿ. ನೆಕ್ಸ್ಟ್ ಏನ್ ಮಾಡಬೇಕು, ಇದರಲ್ಲಿ ಇದನ್ನ ಕಳೆದು ಬಿಟ್ಟರೆ ನಮಗೆ ಏನ್ ಸಿಗುತ್ತೆ, ಅವನು ಎಷ್ಟು ದೂರ ಆ ಕಟ್ಟಡದ ಕಡೆಗೆ ಬಂದಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದೇ ತರದ ಲೆಕ್ಕಗಳು ಸುಮಾರಷ್ಟಿದೆ ಇನ್ನುವೆ. ನೋಡ, ಇನ್ನೊಂದೆರಡು ಲೆಕ್ಕಗಳನ್ನ ಬಿಡಿಸ್ತೀನಿ ನೋಡಿ. ಇಲ್ಲಿ 7ನೇ ಲೆಕ್ಕ ಇದೆ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಮೇತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರವನ್ನ ಕಂಡುಹಿಡಿಯಬೇಕು. ಅಂದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಪ್ರಸರಣ ಗೋಪುರ ಅಂದ್ರೆ ಇದನ್ನ ಕಂಡುಹಿಡಿಯಬೇಕು, ಎ ಬಿ ಕಂಡುಹಿಡಿಯಬೇಕು, ಆಯ್ತಾ? ಒಂದ್ಸಲ ಏನ್ ಮಾಡಿದ್ರೆ 45 ಡಿಗ್ರಿಯಿಂದ ನೋಡಿದ್ದೇನೆ, ಇನ್ನೊಂದ್ಸಲ ಏನಾಗಿದೆ 60 ಡಿಗ್ರಿ ಕೋನ ಉಂಟಾಗಿದೆ. ಕಟ್ಟಡದ ಎತ್ತರ ಏನಾಗಿದೆ, ಇಲ್ಲಿ ಬಿ ಸಿ, ಕಟ್ಟಡದ ಎತ್ತರ ಬಿ ಸಿ ಎಷ್ಟು ಮೀಟರ್ ಇದ್ದು 20 ಮೀಟರ್ ಇದೆ. ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು ಇದು ಡಿ ಆಗಿರಲಿ. ನೆಲದ ಕಡೆಯಿಂದ ಗೋಪುರವನ್ನು ವೀಕ್ಷಣೆ ಮಾಡ್ತಾ ಇದ್ದೇನೆ. ನಾವು ಮೇಲ್ಗಡೆ
ನೋಡ್ಬೇಕು, ನಮ್ಮ ಕಣ್ಣು ಕೆಳಗಡೆ ಅಂದ್ರೆ ಗೋಪುರ ತುದಿ ನೋಡಕ್ ಸಾಧ್ಯ ಇಲ್ಲ ಅಲ್ವಾ. ಅದರಿಂದ ನಾವು ಕತ್ತನ್ನ ಎತ್ತಿದ್ರೆ ಮಾತ್ರ ಗೋಪುರದ ತುದಿಯನ್ನು ನೋಡ್ಲಿಕ್ಕೆ ಸಾಧ್ಯ. ನಮ್ಮ ಈ ಶಾಲೆಯ ಸೈಡ್ ಏನ್ ಕಟ್ಟಿದಾರೋ ಅದ್ರ ಮೇಲ್ಗಡೆ ಇರೋದು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೇನಾದ್ರು ಒಂದು ತೆಂಗಿನ ಮರ ನೋಡ್ಬೇಕು ಅಂತ ಹೇಳಿದ್ರು ಕೂಡ ಅದ್ರ ಕಾಯಿಗಳನ್ನ ನೋಡ್ಬೇಕು ಅಂತಂದ್ರು ನಾವು ತಲೆಯನ್ನ ಎತ್ತಬೇಕು ಮೇಲೆ. ಅವಾಗ ನಾವು ಕೆಳಗಡೆ ಕಣ್ಣು ಇದ್ರೆ ನಾವು ಮೇಲ್ಗಡೆ ಏನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಮೇಲ್ಗಡೆ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಅವನು ನಿಂತಿದ್ದಾನೆ. ಇಲ್ಲಿ ಗೋಪುರದ ತುದಿಯನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ಸರಿ 60 ಡಿಗ್ರಿ, ಇನ್ನೊಂದ್ಸಲ 45 ಡಿಗ್ರಿಗೆ ಬಂದಿದೆ. ಗೋಪುರದ ಎತ್ತರ AB AC ಮೈನಸ್ BC. ಇವೆರಡು ಆಡ್ ಮಾಡಿದ್ರೆ ಗೋಪುರದ ಫುಲ್ ಹೈಟ್ ಆಗುತ್ತೆ. AC AB ಪ್ಲಸ್ BC ಅಥವಾ AB AC ಮೈನಸ್ BC ಕಾಳಜಿ ನಮಗೆ ಸಿಗುತ್ತೆ. ತ್ರಿಭುಜ BCD ಫಸ್ಟ್ ಇದು ನೋಡೋಣ. BCD ಈ ತ್ರಿಭುಜಕ್ಕೆ ನೋಡೋಣ. tan 45 ಡಿಗ್ರಿ is equal to opposite side by ಏನು ಪಾರ್ಶ್ವಬಾಹು adjacent side ಅಂತ ಹೇಳಿ ಕರೀತೀವಿ. tan 45 ಡಿಗ್ರಿ tan theta ದ ರೇಷಿಯೋ ಏನು opposite side by adjacent side ಅಂದ್ರೆ BC by CD. ಅಲ್ಲಿಗೆ 20 divided by CD. tan 45 ಡಿಗ್ರಿ ಟೇಬಲ್ ಲಿಂಕ್ ಮಾಡ್ಕೋಬೇಕು. tan 45 ಡಿಗ್ರಿ ಎಷ್ಟು ವ್ಯಾಲ್ಯೂ ಅಂತ 1 is equal to 20 by CD. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ CD is equal to 20 ಮೀಟರ್. ನೆಕ್ಸ್ಟ್ ತ್ರಿಭುಜ ಇದನ್ನು ಕಂಡುಹಿಡಿಯಬೇಕು. 60 ಡಿಗ್ರಿ ತ್ರಿಭುಜ ACD ನಲ್ಲಿ tan 60 ಡಿಗ್ರಿ is equal to opposite side AC divided by CD. CD ವ್ಯಾಲ್ಯೂ ನಮಗೆ ಬಂದಿದೆ 20 ಮೀಟರ್ ನ ಆದೇಶ ಮಾಡಬೇಕು. ಅವಾಗ AC is equal to 20√3 ಮೀಟರ್. ಈಗ ನಮಗೆ AC ಸಿಕ್ತು, ಮತ್ತೆ ಇನ್ನೊಂದು BC ಕೂಡ ಇದೆ. AC ವ್ಯಾಲ್ಯೂ 20√3 ಆದರೆ BC ವ್ಯಾಲ್ಯೂ 20. ಅಲ್ಲಿಗೆ ಕಾಮನ್ ತೆಗೆಬೇಕಾಗುತ್ತೆ, ಕಳೆದಿಕ್ಕೆ ಬರೋದಿಲ್ಲ. 20 ಬ್ರಾಕೆಟ್ ಅಲ್ಲಿ √3 ಮೈನಸ್ 1 ಅಷ್ಟು ಏನಿದೆ ನಮಗೆ ಸಿಗ್ತಕ್ಕಂತಹ ಎತ್ತರ, ಗೋಪುರದ ಎತ್ತರ ಆಗಿದೆ. ಈಗ ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ. 80 ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು. ಎಷ್ಟಡಿ ಹೈಟ್ ಆಗಿದ್ದಾವೆ? ಅಗಲ ಇದು ಅಗಲ ಇದೆ 80 ಮೀಟರ್ ಅಗಲ ಇದೆ. ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವಂತಹ ಕಂಬಗಳು ಇದಾವೆ. ಇವು ಕಂಬ ಅಭಿಮುಖವಾಗಿ ನಿಂತಿವೆ ಅಂದ್ರೆ ಎದುರು ಬದ್ರ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ತುದಿಗಳ ಉನ್ನತ ಕೋನಗಳು ಒಂದು 60 ಡಿಗ್ರಿ, ಇನ್ನೊಂದು 30 ಡಿಗ್ರಿ ಆಗಿವೆ. ಕಂಬಗಳ ಎತ್ತರ ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿರುವ ದೂರವನ್ನು ಕಂಡುಹಿಡಿಬೇಕು. ಮತ್ತೆ ಎಷ್ಟು ದೂರದಲ್ಲಿವೆ ಅನ್ನೋದನ್ನು ಕೂಡ ಕಂಡುಹಿಡಿಯಬೇಕು. ನೋಡೋಣ. ಇಲ್ಲಿ AB is equal to CD. ಇಲ್ಲಿ ಸಮ ಇದೆ. AB ಮತ್ತು CD ಎರಡು ಸಮವಾಗಿರ್ತಕ್ಕಂತಹ ಕಂಬಗಳು ಇವು. ಇದು ಕಂಬ, ಇದೊಂದು ಕಂಬಗಳು. ಅವುಗಳ ನಡುವಿನ ದೂರ BD ಆಗಿರಲಿ. ನೆಕ್ಸ್ಟ್ AB is equal to CD. ನೆಕ್ಸ್ಟ್ OB is equal to OD is equal to BD ಗೆ ಸಮ ಇದೆ. ಗೊತ್ತಾಯ್ತಾ? ಯಾವುದಕ್ಕೆ ಸಮ? BD ಗೆ ಸಮ ಇದೆ. BD ವ್ಯಾಲ್ಯೂ 80 ಮೀಟರ್. ಲಂಬಕೋನ ತ್ರಿಭುಜ CDO ತಗೊಳ್ಳೋಣ. ಇಲ್ಲಿದೆ ನೋಡಿ CDO. CDO ತಗೊಂಡ್ರೆ ನಮಗೆ ಇಲ್ಲಿ ಏನು tan 30 ಡಿಗ್ರಿ ತಗೋಬಹುದು. ಲಂಬಕೋನ ತ್ರಿಭುಜ CDO ನಲ್ಲಿ ಏನು tan 30 ಡಿಗ್ರಿ is equal to opposite side by adjacent side. Opposite side CD, adjacent side OD. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ opposite side ಅಭಿಮುಖ ಬಾಹು CD, ಪಾರ್ಶ್ವಬಾಹು OD. 30 tan 30 ಡಿಗ್ರಿ is equal to ಟೇಬಲ್ ನೆನಪು ಮಾಡ್ಕೋಬೇಕು. 1/√3 is equal to CD by OD. ನೆಕ್ಸ್ಟ್ CD is equal to ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. ಮಾಡ್ಕೊಂಡಾಗ OD ಮೇಲೆ ಹೋಗುತ್ತೆ. CD into √3. CD is equal to √3. ನಿಮಗೆ ಆಲ್ಟರ್ನೇಟ್ ಮಾಡೋದು. ನೆಕ್ಸ್ಟ್ ಲಂಬಕೋನ ತ್ರಿಭುಜ ABO ನಲ್ಲಿ ತಗೋಬೇಕು. tan 60 ಡಿಗ್ರಿ. tan 60 ಡಿಗ್ರಿ tan theta is equal to opposite side by adjacent side. ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ. tan ಹೌದಾ? ಹಾಗಾದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಥೀಟಾ ಎಲ್ಲಿರುತ್ತೋ ಅದರ ಎದುರುಗಡೆ ಬರ್ತಕ್ಕಂತಹ ಬಾಹುನೇ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು AB by BC
BO ಅಥವಾ OB. ನೆಕ್ಸ್ಟ್ AB by OB. OB is equal to 80 minus OD. ನೋಡಿ ಇಲ್ಲಿ ನಮಗೆ OB ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ. BD is equal to BO plus OD. ನಮಗೆ ಬೇಕಾಗಿರೋದು OB ವ್ಯಾಲ್ಯೂ. BD ವ್ಯಾಲ್ಯೂ ಎಷ್ಟಿದೆ? 80 ಮೀಟರ್ ಇದೆ. OB ಪ್ಲಸ್ OD ನಮ್ಗೆ ಇದು ಬೇಕು. ODನೇ OB ಬೇಕಾಗಿರೋದ್ರಿಂದ ನಾವಿಲ್ಲಿ OB ಜಾಗಕ್ಕೆ ಏನನ್ನ ಹಾಕಬೇಕು? 80 ಮೈನಸ್ ಈ ಕಡೆಗೆ ಬಂದಾಗ OD 80, ಈ OD ಈ ಕಡೆಗೆ ಬಂದಾಗ 80 ಜೊತೆ ಬಂದಾಗ ಮೈನಸ್ OD ಆಗುತ್ತೆ. ಅವಾಗ OB is equal to ಏನನ್ನ ಆದೇಶ ಮಾಡಿದ್ದೀನಿ? 80 ಮೈನಸ್ OD ನ ಆದೇಶ ಮಾಡಿದ್ದೀನಿ. ನೆಕ್ಸ್ಟ್ AB is equal to CD ಆಗಿದೆ. ಯಾಕೆಂದ್ರೆ ಎರಡು ಕಂಬಗಳು ಸಮ. ನೆಕ್ಸ್ಟ್ ಇಲ್ಲೇ ಇದೆ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ √3 into 80 minus OD is equal to OD by √3. ನೆಕ್ಸ್ಟ್ √3 ಕ್ಯಾನ್ಸಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವಾಗ ನೆಕ್ಸ್ಟ್ ಇಲ್ಲಿ ಉಳಿಯೋದು 80 minus OD is equal to OD. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 60 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಸಮೀಕರಣ 1ಕ್ಕೆ ಆದೇಶ ಮಾಡಿ CD ವ್ಯಾಲ್ಯೂ ಸಿಗುತ್ತೆ. CD ನ ಮಲ್ಟಿಪ್ಲಿಕೇಶನ್ 60 ನ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿಕೊಟ್ಟಿದ್ದೀನಿ. 32 ಅಥವಾ 23 ಮಾಡ್ಕೊಂಡ್ರೆ 3ನ್ನ ನಾವು √3 into √3 ಅಂತ ಹೇಳಿ ಮಾಡ್ಕೋಬಹುದು. ಅವಾಗ ಕೆಳಗಡೆ √3 ಏನಾಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 20 √3 ಮೀಟರ್ ಉಳಿಯುತ್ತೆ. ನೆಕ್ಸ್ಟ್ OB ಪ್ಲಸ್ OD ನ ಸಿಕ್ ಮಾಡ್ಕೊಂಡ್ರೆ 80 ಮೀಟರ್ ಬಂತು. ಅಲ್ಲಿಗೆ OB ಬೇಕು ಅಂತ ಹೇಳಿದ್ರೆ ನಮಗೆ ಹೇಗಿದ್ರು ನಮ್ಗೆ ಏನು ಸಿಕ್ಕಿದೆ? ಇಲ್ಲಿ OD ವ್ಯಾಲ್ಯೂ ಸಿಕ್ಕಿದೆ. ಅದನ್ನ ಹಾಕಿ ಇಲ್ಲಿ ಸಿಗುತ್ತೆ ನಿಮಗೆ. ಆಯ್ತಾ? ನೆಕ್ಸ್ಟ್ ಕಂಬದ ಎತ್ತರ 20 ಮೀಟರ್ ಒಂದು, ಇನ್ನೊಂದು 20 √3 ಮೀಟರ್ ಒಂದು, ಇನ್ನೊಂದು 60 ಮೀಟರ್ ಒಂದಾಗುತ್ತೆ. ಸರಿನಾ? ಈ ರೀತಿಯಾಗಿ ಏನ್ ಮಾಡಬೇಕು ನಾವು? ಕಂಬಗಳ ಎತ್ತರವನ್ನು ಕೂಡ ಕೇಳ್ತಾರೆ. ಇದು 4 ಮಾರ್ಕ್ಸ್ ಕೇಳುವಂತಹ ಪ್ರಶ್ನೆ. ಈಗ ನೋಡಿ, ಅದರಲ್ಲಿ 11ನೇ ಲೆಕ್ಕ. ಒಂದು ಕಾಲುವೆ ದಡದ ಮೇಲೆ ದೂರದರ್ಶನದ ಗೋಪುರ ಒಂದು ನೇರವಾಗಿ ನಿಂತಿದೆ. ನೇರವಾಗಿ ಗೋಪುರ, ದೂರದರ್ಶನದ ಗೋಪುರ, ಟಿವಿದು ಸ್ಟೇಷನ್ ಅಂತಾರಲ್ಲ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ. ಫಸ್ಟ್ ಬಂದಿರತಕ್ಕಂಥ ಉನ್ನತ ಕೋನ 60 ಡಿಗ್ರಿ ಬಿದ್ದಿದೆ ಹೊರೆಯ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯು ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಇದೆ. ಮತ್ತೆ 30 ಡಿಗ್ರಿ ಉನ್ನತ ಕೋನ ಆಗಿದೆ. ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯುತ್ತಿದೆ. ಗೋಪುರದ ಎತ್ತರ ಇದೆ. ಗೋಪುರದ ಹೈಟ್ ಅಂತ ಹೇಳಿ ಕರೀತಿರೋದು. AB CD is equal to ಎಷ್ಟು ಮೀಟರ್ ಇದೆ? 20 ಮೀಟರ್ ಇದೆ. ತ್ರಿಭುಜ ABD tan 30 degree is equal to AB by BD. ಅಲ್ಲಿಗೆ 1/√3 AB ಗೆ AB, BD is equal to value BD is equal to CD plus BC. Next AB is equal to AB is equal to ಏನಾಗುತ್ತೆ? ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀವಿ. ಅವಾಗ AB is equal to 20 plus BC by √3. ಈಕ್ವೇಷನ್ 1. ತ್ರಿಭುಜ ABC ತಗೋಬೇಕು, ಒಳಗಡೆ ಇರತಕ್ಕಂಥ ತ್ರಿಭುಜ ತಗೋಬೇಕು. tan 60 degree is equal to AB by BC. ಗೊತ್ತಿದೆ ನಿಮಗೆ AB by BC ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹುನ ಹಾಕಿದ್ರಷ್ಟೇ. √3 is equal to AB by BC. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ AB is equal to √3 BC. ಈಕ್ವೇಷನ್ 2. 1 ಮತ್ತು 2ನ್ನ ಎರಡಕ್ಕೆ ಆದೇಶ ಮಾಡ್ತಾ ಹೋದ್ರೆ ಇದು 3 BC is equal to 20 plus BC. 1 BC ಈ ಕಡೆ ಬಂದ್ರೆ ಕಡಿಮೆ ಆಗುತ್ತೆ. 2 BC is equal to 20, BC is equal to 10 ಮೀಟರ್. ಹಾಗಾದ್ರೆ AB is equal to ಈಕ್ವೇಷನ್ 2 ಗೆ ಅಪ್ಲೈ ಮಾಡಬೇಕು. ಇಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ AB is equal to 10 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 12ನೇ ಲೆಕ್ಕವನ್ನು ಅಬ್ಸರ್ವ್ ಮಾಡೋಣ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ. ಎಷ್ಟು ಮೀಟರ್ ಹೈಟ್ ಆಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಕಟ್ಟಡ ಸಮವಾಗಿರ್ತಕ್ಕಂತಹ ಕಟ್ಟಡ 7 ಮೀಟರ್ ಇದೆ. ಇದು 7 ಇದೆ, ಇದು ಕೂಡ 7 ಮೀಟರ್ ಇರುತ್ತೆ. ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಇದು ಇಲ್ಲಿ 40 ಡಿಗ್ರಿ ಕೋನ ಉಂಟಾಗಿದೆ. ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಹೈಟ್ ಇದನ್ನು ಕಂಡುಹಿಡಿಯಬೇಕು. ಆಯ್ತಾ? ಇದನ್ನ ಕಂಡುಹಿಡಿಯಬೇಕು. ಕಟ್ಟಡದ ಎತ್ತರ 7 ಮೀಟರ್ ಆದರೆ ಗೋಪುರದ ಎತ್ತರ EC. ನೆಕ್ಸ್ಟ್ EC is equal to BE plus OD CD. ಆಯ್ತಾ? CD plus BE. ನೆಕ್ಸ್ಟ್ CD is equal to AB is equal to 7 cm. ಈ ಬಾಹು ಸಮ.
7 ರೂಟ್ 3, ಸಿ ಡಿ ವ್ಯಾಲ್ಯೂ 7, ಕಾಮನ್ ತೆಗೆದ್ರೆ 7 ಇಂಟು ರೂಟ್ 3 ಪ್ಲಸ್ 1. ಹಾಗಾದ್ರೆ ಮಕ್ಕಳೇ ಈ ಒಂದು ತರಗತಿನಲ್ಲಿ ನಾವು ಸಾಕಷ್ಟು ಈ ಒಂದು ಅನ್ವಯ ಲೆಕ್ಕಗಳನ್ನು ನಾವು ಮಾಡಿದ್ವಿ. ಇದರಲ್ಲೂ ಇನ್ನೂ ಕೂಡ ಸಾಕಷ್ಟು ಲೆಕ್ಕಗಳಿದ್ದಾವೆ. ಇದನ್ನು ನೀವು ಮುಂದಿನ ತರಗತಿಯಲ್ಲಿ ಬರುವಾಗ ಮಾಡಿಕೊಂಡು ಬರಬೇಕು. ಧನ್ಯವಾದಗಳು.